ನಮಸ್ತೆ ಫ್ರೆಂಡ್ಸ್. ಇವತ್ತು ಜೂನ್ 6 ಅಂದರೆ ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ನಟ ಮತ್ತು ಡೈರೆಕ್ಟರ್ ಆದ ರಕ್ಷಿತ್ ಶೆಟ್ಟಿ ಅವರ ಹುಟ್ಟುಹಬ್ಬ. ಮೊದಲಿಗೆ ಹ್ಯಾಪಿ ಬರ್ತ್ಡೇ ರಕ್ಷಿತ್ ಶೆಟ್ಟಿ ಸರ್. ದೇವರು ನಿಮಗೆ ಒಳ್ಳೆಯ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ನೀಡಲಿ ಅಂತ ಕೇಳ್ಕೊತೀನಿ. ನಿಮ್ಮ ಮೊದಲ ಸಿನಿಮಾ ನಮ್ಮ ಏರಿಯಾದ ಒಂದು ದಿನ ಚಿತ್ರದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಬರ್ತೀರಾ. ಸಿಂಪಲಾಗಿ ಒಂದು ಲವ್ ಸ್ಟೋರಿ ಸಿನಿಮಾನೂ ಕೂಡ ಆ್ಯಕ್ಟಿಂಗ್ ಮಾಡ್ತೀರಾ. ನಿಮಗೆ ಸಿಂಪಲ್ ಸ್ಟಾರ್ ಅನ್ನೋ ಹೆಸರು ಕೂಡ ಬರುತ್ತೆ. ಅದಾದ ನಂತರ ಉಳಿದವರು ಕಂಡಂತೆ ಚಿತ್ರ ಕೂಡ ಸೂಪರ್ ಹಿಟ್ ಆಗುತ್ತೆ. ಹೀಗೆ ನಿಮ್ಮ ಚಿತ್ರಗಳಲ್ಲಿ ನಾವು ಕಾಣೋದು ಒಂದು ಡಿಫ್ರೆಂಟ್ ವಿಭಿನ್ನತೆಯ ಕಥೆಯುಳ್ಳ ಸ್ಟೋರಿಗಳನ್ನು ಕಾಣ್ಬೋದು. ಅದರ ಜೊತೆಗೆ ಅವನೇ ಶ್ರೀಮನ್ನಾರಾಯಣ ಮತ್ತು ಮುಖ್ಯವಾಗಿ ಮರೆಯೋಕ್ಕಾಗದೇ ಇರುವಂಥ ಚಿತ್ರ ಅಂದರೆ 2016 ಡಿಸೆಂಬರ್ ಕೊನೆಯಲ್ಲಿ ರಿಲೀಸ್ ಆದ ಕಿರಿಕ್ ಪಾರ್ಟಿ ಬ್ಲಾಕ್ ಬಸ್ಟರ್ ಹಿಟ್ ಆದ ನಂತರ ಇಡೀ ಇಂಡಿಯಾಗೆ ರಕ್ಷಿತ್ ಶೆಟ್ಟಿ ಸರ್ ಅವರು ಪರಿಚಯ ಆಗ್ತಾರೆ. ಸೊ ಅದಾದ ನಂತರ ಅವನೇ ಶ್ರೀಮನ್ನಾರಾಯಣ ಮತ್ತು ಸಪ್ತಸಾಗರದಾಚೆ ಎಲ್ಲೋ ಭಾಗ 1, ಭಾಗ 2, ಚಾರ್ಲಿ 777 ಹೀಗೆ ಸಕ್ಸಸ್ಫುಲ್ ಚಿತ್ರಗಳನ್ನು ಕೊಟ್ಟಂತಹ ರಕ್ಷಿತ್ ಶೆಟ್ಟಿ ಸರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ರಕ್ಷಿತ್ ಶೆಟ್ಟಿ ಸರ್. ಇದೇ ಥರ ಕನ್ನಡದಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ಕೊಂಡ್ಬನ್ನಿ. ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ದಯವಿಟ್ಟು ಮಾಡಿ. ನಿಮ್ಮ ಒಂದು ಪ್ಯಾಷನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೀಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.